ಕಾಳಿ ನದಿಗೆ ಕಟ್ಟಿದ್ದ ಆ ಸೇತುವೆ ದಸಕ್ಕನೆ ಕುಸಿರು ಬಿದ್ದಿತ್ತು. ಚಲಿಸ್ತಾ ಇದ್ದ ಲಾರಿ ನದಿಯ ಒಡಲು ಸೇರಿತ್ತು. 8 ದಿನಗಳ ಬಳಿಕ ಇವತ್ತು ಲಾರಿಯನ್ನ ಹೊರಗೆ ತೆಗೆಯಲಾಗಿದೆ. ಲಾರಿ ಇಲ್ಲದೆ ಕಂಗಾಲಾಗಿದ್ದ ಮಾಲೀಕ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾನೆ. ಕಾಳಿ ನದಿಗೆ ಕಳೆದ 8 ದಿನಗಳ ಹಿಂದೆ ಒಂದು ಸೇತುವೆ ಕುಸಿದಿತ್ತು. ಸೇತುವೆ ಜೊತೆಗೆ ಲಾರಿಯೂ ಸಹಿತ ಕಾಳಿ ನದಿಗೆ ಬಿದ್ದಿತ್ತು. ಆ ಲಾರಿಯನ್ನ ಮೇಲೆ ಕೆತ್ತುವಂತ ಕೆಲಸ ಈಗ ನಡೀತಾ ಇದೆ. ಈಗಾಗಲೇ ಅವರು ಆಕ್ಸಿಜನ್ ಮೂಲಕ ಪೂರ್ತಿಯಾಗಿ ರೆಡಿ ಆಗಿದ್ದಾರೆ. ಉತ್ತರ ಕನ್ನಡ ಕಳೆದೊಂದು ತಿಂಗಳಿಂದ 2 ಘೋರ ದುರಂತಗಳಿಗೆ ಸಾಕ್ಷಿಯಾಗಿದೆ. ಶಿರೂರು ಗುಡ್ಡ ದುರಂತ ಬೆನ್ನಲ್ಲೇ ಕಾರವಾರ ತಾಲೂಕಿನ ಘೋಡಿ ಭಾಗದಲ್ಲಿ ಕಾಳಿ ನದಿಯ ಹಳೆ ಸೇತುವೆ ಕುಸಿದು ಬಿದ್ದಿತ್ತು. ಅವಘಡದಲ್ಲಿ ಬೃಹತ್ ಲಾರಿ ಕಾಳಿ ನದಿ ಪಾಲಾಗಿತ್ತು. ವಾರದ ಬಳಿಕ ಹರಸಾಹಸ ಪಟ್ಟು ಇವತ್ತು ಲಾರಿಯನ್ನ ಹೊರಗೆ ತೆಗೆಯಲಾಗಿದೆ. 8 ದಿನಗಳ ಬಳಿಕ ಕಾಳಿ ನದಿಯಿಂದ ಲಾರಿ ಹೊರಕ್ಕೆ. 100 ಸಿಬ್ಬಂದಿ 9 ಗಂಟೆ ರೋಚಕ ಕಾರ್ಯಾಚರಣೆ. ಆಗಸ್ಟ್ 6ರ ಮಧ್ಯರಾತ್ರಿ ಭೀಕರ ದುರಂತ ಸಂಭವಿಸಿತ್ತು. ಕಾಳಿ ನದಿಯ ಹಳೆ ಸೇತುವೆ ಕುಸಿತವಾಗಿತ್ತು. ಈ ವೇಳೆ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಚಾಲಕ ಬಾಲ ಮುರುಗನ್ ಸಮೇತ ತಮಿಳುನಾಡು ನೋಂದಣಿಯ ಲಾರಿ ನದಿಗೆ ಬಿದ್ದಿತ್ತು. ಸ್ಥಳೀಯ ಮೀನುಗಾರರು ಕೂಡಲೇ ದೌಡಾಯಿಸಿ ಚಾಲಕನನ್ನ ರಕ್ಷಣೆ ಮಾಡಿದ್ರು. ಆದರೆ ವಾರ ಕಳೆದರೂ ಲಾರಿಯನ್ನ ನದಿಯಿಂದ ಮೇಲೆತ್ತಿರಲಿಲ್ಲ. ಇದರಿಂದ ಬೇಸತ್ತ ಲಾರಿ ಮಾಲೀಕ ಸೆಂಥಿಲ್ ಮಂಗಳವಾರ ರಾತ್ರಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ನನ್ನ ಜೀವನಕ್ಕೆ ಅದೇ ಲಾರಿ ಆಧಾರ ಅಂತ ಅಳಲು ತೋಡಿಕೊಂಡಿದ್ದ. कितना दिन है मेरा गाड़ी आएगा डीसी बोला है पानी ज्यादा है ना ಒಂದೇ ಗಾಡಿ ಹೌದು ಮತ್ತೆ ಏನ ತೆಗೆದು ಕೊಡ್ತಾರೆ ಅಂತ ಹೇಳಿದಾರಲ್ರಿ. ಇದರ ಬೆನ್ನಲ್ಲೇ ಇವತ್ತು ಲಾರಿ ಹೊರತೆಗೆಯೋ ರೋಚಕ ಕಾರ್ಯಾಚರಣೆ ನಡೆಯಿತು. 18 ಟನ್ ಸಾಮರ್ಥ್ಯದ ಲಾರಿಯನ್ನ ಮೇಲೆತ್ತೋದೆ ದೊಡ್ಡ ಸವಾಲಾಗಿತ್ತು. ಕಳೆದ 8 ದಿನಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಒಂದು ಕುಸಿದು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಲಾರಿಯೂ ಸಹಿತ ಕಾಳಿ ನದಿಗೆ ಬಿದ್ದಿತ್ತು. ಅದೇ ಸ್ಥಳದಲ್ಲಿ ಇದ್ದೀವಿ, ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ಈಗಾಗಲೇ ನಾವು ಕಾಳಿ ನದಿಗೆ ಇಳಿದ್ಬಿಟ್ಟು ಗ್ರೌಂಡ್ ರಿಪೋರ್ಟ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಆ ಲಾರಿಯನ್ನ ಮೇಲೆ ಕೆತ್ತುವಂತ ಕೆಲಸ ಈಗ ನಡೀತಾ ಇದೆ. ಕಾರಣ ಏನಂದ್ರೆ ಕಳೆದ 8 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಈಗ ಆ ಲಾರಿಯನ್ನ ಮೇಲೆ ಕೆತ್ತುವಂತ ಕೆಲಸವನ್ನ IRB ಅವರು ಮತ್ತೆ ಅಲ್ಲಿ ಇಲ್ಲಿರುವಂತಹ ಮೀನುಗಾರರು ಪ್ಲಸ್ ಜಿಲ್ಲಾಡಳಿತವು ಸಹಿತ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಹುದಾಗಿದೆ. ಸೇತುವೆಯ ಕಬ್ಬಿಣದ ಬಾರ್ ರೋಪ್ಗಳೆಲ್ಲ ಲಾರಿಗೆ ಸುತ್ತಿಕೊಂಡಿದ್ವು. 25 ಮಂದಿ IRB ಸಿಬ್ಬಂದಿ, 50ಕ್ಕೂ ಹೆಚ್ಚು ಮೀನುಗಾರರು, 3 ಕ್ರೇನ್ ಬೋಟ್ಗಳು, ಹೀಗೆ 100ಕ್ಕೂ ಹೆಚ್ಚು ಜನ ಕಾರ್ಯಾಚರಣೆ ನಡೆಸಿದ್ರು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ 15ಕ್ಕೂ ಹೆಚ್ಚು ಬಾರಿ 30-40 ಅಡಿ ಆಳಕ್ಕೆ ಇಳಿದು ಲಾರಿಗೆ ರೋಪ್ ಲಾಕ್ ಮಾಡಿ ಹೊರಗೆ ತೆಗೆಯಲು ನೆರವಾದರು. ಇಲ್ಲಿರುವ ವೈರ್ಗಳು, ರೋಪುಗಳು ಮತ್ತೆ ಕಬ್ಬಿಣದ ಪೀಸ್ಗಳು ತುಂಬಾ ಇರ್ತದೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಅಡಿಭಾಗಕ್ಕೆ ಹೋಗಿ ಚಾಸಿ ಅಡಿಗೆ ಹೋಗಿ ಸುಲಭ ಅಲ್ಲ. ಯಾಕಂದ್ರೆ ಅದು 12 ಚಕ್ರ ಲಾರಿ ಆ ಚಕ್ರದ ಅಡಿ ಒಳಗೆ ನುಸಿಲಿಕೊಂಡು ಆ ಚಾಸಿಗೆ ಹಾಕುದಂದ್ರೆ ತುಂಬಾ ಕಷ್ಟ ಉಂಟು. ನಿಧಾನವಾಗಿ ಒಳಗೆ ಹೋಗಿ ಆ ಚಾಸಿಗೆ ಲಾಕ್ ಮಾಡಿ ಬರೋದು ತುಂಬಾ ಕಷ್ಟ. ಆದ್ರೆ ಸಹ ನಾವು ಇದೊಂದು ಮೇಲೆ ಎತ್ತಬೇಕಂತಾನೆ ನಮ್ಮೊಂದು ಆಟ ಇತ್ತು. ಸತತ 9 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ ಬಳಿಕ ಕಾಳಿ ನದಿಯ ಒಡಲಿನಿಂದ ಲಾರಿ ಮೇಲಕ್ಕೆ ತರುವಲ್ಲಿ ಜಿಲ್ಲಾಡಳಿತ ಯಶಸ್ವಿಯಾಯಿತು. ಇದೀಗ ಲಾರಿ ಮಾಲೀಕ ಸೆಂಥಿಲ್ ನಿಟ್ಟುಸಿರು ಬಿಟ್ಟಿದ್ದಾನೆ. ಸೂರಜ್ ಪುತ್ತೂರೆ, TV9 ಉತ್ತರ ಕನ್ನಡ.